ಮತ್ತು ನೀವು ಯಾವ ಪುರುಷಾರ್ಥಕ್ಕೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅವಧಿನಲ್ಲಿ ನಿಮ್ಮ 3 ಮಂತ್ರಿಗಳು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರು ಸದನದಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಇದ್ದಾಗ. ಅವಾಗ ಸುಮ್ಮನಿದ್ರಿ ತಾವು. ಮತ್ತು ಇವರಿಗೆ ಅಷ್ಟೇ ವಿಶೇಷ ಕಾಳಜಿ ಇದ್ದರೆ SC STಗೆ ಯಾಕೆ ಕೆಲವು ಶಾಸಕರಿಗೆ ಇನ್ನೂ ಇಟ್ಕೊಂಡಿದ್ದಾರೆ ಇವರು? ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾ ಇರೋದು ಇವರಿಗೆ, ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಒಂದು ಕಾಳಗಿ ಪ್ರಕರಣದಲ್ಲಿ ನಿಮ್ಮ BJP ಶಾಸಕರ ಮಗ A2 ಇದನ್ನಲ್ಲ ಸ್ವಾಮಿ, ಭೂಮಿ ಅಭಿವೃದ್ಧಿ ನಿಗಮದಲ್ಲಿ A2 ಇದನ್ನಲ್ಲ, ಯಾಕೆ ಇಟ್ಕೊಂಡಿದ್ದೀರಾ? ಏನು ನಿಮ್ಮದು ದಲಿತರ ಬಗ್ಗೆ ಕಾಳಜಿ? ಕ್ಯಾಮ್ರಾ ಮುಂದೆ ನಿಮ್ಮ ಒಬ್ಬ ಬೆಂಗಳೂರು BJP MLA ಜಾತಿ ನಿಂದನೆ ಕೇಸ್ನಲ್ಲಿ ಮತ್ತು ದಲಿತ ಅಟ್ರಾಸಿಟಿ ಕೇಸ್ನಲ್ಲಿ ಬುಕ್ ಆಗಿದ್ದಾರಲ್ಲ ಸ್ವಾಮಿ, ಒಂದು ನೋಟಿಸನ್ನು ಕೊಟ್ಟಿದ್ದೀರಾ ಅವರಿಗೆ? ನೀವಿವತ್ತು ದಲಿತರ ಪರವಾಗಿ, ಆದಿವಾಸಿಗಳ ಪರವಾಗಿ, ಹಿಂದುಳಿದ ವರ್ಗದವ್ರ ಪರವಾಗಿ ನೀವು ನಿಲ್ತೀರಾ? ಏನು ಮಾಡಿದ್ರಿ? ಸೊ ನೀವು ನಾಳೆ ಪ್ರೊಟೆಸ್ಟ್ ಮಾಡಬೇಕಾ, ನಾಡಿದ್ದು ಪ್ರೊಟೆಸ್ಟ್ ಮಾಡಬೇಕಾ, ಅದು ನಿಮಗೆ ಬಿಟ್ಟು ಇಂಥ ವಿಚಾರ. ಆದರೆ ದಯವಿಟ್ಟು ನನಗಲ್ಲ, ನಮ್ಮ ಪಕ್ಷಕ್ಕಲ್ಲ, ಮಾಧ್ಯಮರಿಗಲ್ಲ, ನಿಮ್ಮ ಕಾರ್ಯಕರ್ತರಿಗಾನ ತಾವು ಉತ್ತರ ಕೊಡಬೇಕು. 5 ನೇರವಾದಂಥ ಪ್ರಶ್ನೆಗಳಿದೆ, ಸವಾಲುಗಳಿದೆ ನಿಮ್ಮ ಮುಂದೆ. ಮೋದಿ ಸರ್ಕಾರ ಏನು ಲೀಗಲಿ ಬೈಂಡಿಂಗ್ ಫ್ರೇಮ್ವರ್ಕ್ ಇತ್ತು ಈ ಜನರ ಮತ್ತು ಈ ಜನಾಂಗದ ಕಲ್ಯಾಣಕ್ಕೋಸ್ಕರ, ಆ ಫ್ರೇಮ್ವರ್ಕನ್ನು ಪುನರ್ಸ್ಥಾಪನೆ ಮಾಡ್ತೀರಾ? ಏನಿವತ್ತು ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಡೈವರ್ಷನ್ ಆಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ, ಇದ್ರ ಬಗ್ಗೆ ಹೋಗಿ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀರಾ? ಪ್ರತಿಭಟನೆ ಮಾಡ್ತೀರಾ? ದಿಲ್ಲಿ ಚಲೋ ಕಾರ್ಯಕ್ರಮ ಹಾಕೋತೀರಾ? ನಿಮಗೆ ಆ ತಾಕತ್ತು ದಮ್ಮು ಇದೆಯಾ? ನಿಮ್ಮ ನಿಲುವೇನಿದೆ? 2ನೇ ಪ್ರಶ್ನೆ, ನಿಮ್ಮ ನಿಲುವೇನಿದೆ? ನಿಮ್ಮ ಶಾಸಕರ ಮಕ್ಕಳು ಭೂಮಿ ಅಭಿವೃದ್ಧಿ ನಿಗಮದಲ್ಲಿ A2 ಇದ್ದಾರೆ. ನಿಮ್ಮ ಒಬ್ಬರು ಶಾಸಕರ ಜಾತಿ ನಿಂದನೆ ಮತ್ತು ದಲಿತ ಅಟ್ರಾಸಿಟೀಸ್ ಮೇಲೆ ಕೇಸಸ್ ಫೈಲ್ ಆಗಿದೆ. ಅವ್ರಿಗೆ ಮುಂದಿಟ್ಕೊಂಡು ನಾಳೆ ಪ್ರತಿಭಟನೆ ಮಾಡ್ತೀರಾ? ಏನಂತ ಪ್ರತಿಭಟನೆ ಮಾಡ್ತೀರಾ? ನಿಮ್ಮ ಹಣ ನುಂಗಿದ್ದೇವೆ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ? ಜಾತಿ ನಿಂದನೆ ಮಾಡ್ತೀವಿ ಅಂಥವ್ರಿಗೆ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡ್ತೀರಾ ಅಂತ ಹೇಳ್ತೀರಾ? ಆಮೇಲೆ ನಿಮ್ಮದು ಸ್ಪಷ್ಟವಾದಂಥ ನಿಲುವೇನಿದೆ? 3 ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಡೈವರ್ಷನ್ ಆಗಿದೆ, 7,000 ಕೋಟಿ ರೂಪಾಯಿ, 5,000 ಕೋಟಿ ರೂಪಾಯಿ, 3,000 ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರಲ್ಲ ಸರ್. ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟವಾದಂಥ ನಿಲುವೇನು? ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಾಗ ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಈ ಹಣವನ್ನು ದುರ್ಬಳಕೆ ಆಗಿದೆ ಅಂದ್ಬಿಟ್ಟು ಏನು ನೀವೇ ಒಪ್ಕೊಂಡಿದ್ದೀರಾ ಮಾಧ್ಯಮದಲ್ಲಿ ಮತ್ತು ಸದನದಲ್ಲಿ? ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಕೊಡಬೇಕಾಗ್ತದೆ ನೀವು. ಆದ್ದರಿಂದ ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಕೆಲಸ ಯಾವ ರೀತಿ ಕರ್ನಾಟಕದಲ್ಲಿ ನಮ್ಮ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ನಾವು SCP TSP ಹಣವನ್ನು ಹಂಚಿಕೆ ಮಾಡಿದ್ದೀವಿ. ಎಲ್ಲ BJP ರಾಜ್ಯದಲ್ಲಿ ತರುವ ದಮ್ಮು ತಾಕತ್ ನಿಮಗಿದೆಯಾ? ಕೇಂದ್ರ ಸರ್ಕಾರದಲ್ಲಿ ತರ್ಬೋದಾ ನೀವು? ನೀವು ಅಲ್ಲಿ ಧ್ವನಿನಲ್ಲಿ ಮಾತಾಡಿ ಈ ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೋದಾ ಕೇಂದ್ರ ಸರ್ಕಾರದಲ್ಲಿ? ಬಜೆಟ್ ಸಂದರ್ಭದಲ್ಲಿ ನೋಡೋಣ, ಎಲ್ಲ MLAಗಳು ಏನು ಕರ್ನಾಟಕದಿಂದ ಇವತ್ತು ಇದು ಕರ್ನಾಟಕ ಸೃಷ್ಟಿಯಾಗಿದೆ, ಮಾನವ ಕುಲ ಸೃಷ್ಟಿಯಾಗಿದೆ 11 ವರ್ಷದ ಹಿಂದೆ ಅಂತಾರ ಮಾತಾಡ್ತಿರಲ್ಲ, ನೋಡೋಣ ಏನೇನು ಮಾಡ್ತೀರಾ. ಇದು 4 ಭಾಳ ಸ್ಪಷ್ಟವಾದಂಥ ಪ್ರಶ್ನೆಗಳಿದೆ ನನ್ನ ಹತ್ರ ನಿಮಗೋಸ್ಕರ. ಅದ್ರ ಬಗ್ಗೆ ಮಾತಾಡಿ, ನಾಳೆ ನೋಡೋಣ. ಆಮೇಲೆ ಉಡಾಫೆ ಅಲ್ಲ, ನಾವು ಯಾವುದೋ TRPಗೋಸ್ಕರ ಮಾತಾಡೋದಲ್ಲ, ದಾಖಲೆಗಳು ಕೊಟ್ಟಿದ್ದೀನಿ ನಿಮಗೆ. ಇದು ನಿಮ್ಮದೇ ದಾಖಲೆ, ನಿಮ್ಮದೇ ಹೇಳಿಕೆ, ಯಾವುದು ಕೂಡ ನಾವು ಸೃಷ್ಟಿ ಮಾಡಿಲ್ಲ. ನಾವು ನಿಮ್ಮ ಥರ ಈ ಗೊಬೆಲ್ಸ್ ಥಿಯರಿನಲ್ಲಿ ನಾವು ನಂಬಿಕೆ ಇಟ್ಕೊಂಡಿಲ್ಲ. ಹಿಟ್ಲರ್ ವಂಶಸ್ಥರಲ್ಲ ನಾವು, ಸುಳ್ಳನ್ನು ನಿಜನ ಸುಳ್ಳು ಮಾಡೋದು. ನಿಮ್ಮ ದಾಖಲೆ, ಕೇಂದ್ರ ಸರ್ಕಾರದ ದಾಖಲೆ, ರಾಜ್ಯ ಸರ್ಕಾರದ ದಾಖಲೆ, ನಿಮ್ಮ ಹೇಳಿಕೆಗಳು, ಅದನ್ನು ನೀವು ಸಮರ್ಥನೆ ಮಾಡ್ಕೊಂಡು ನೀವು ನಾಳೆ ಪ್ರೊಟೆಸ್ಟಿಗೆ ಬನ್ನಿ. ಇನ್ನೂ ಟೈಮ್ ಇದೆ. ಹೇಳಿ, ಇಲ್ಲಪ್ಪ ಕೇಂದ್ರ ಸರ್ಕಾರ ಮಾಡ್ತಾರೆ ತಪ್ಪು,
ಮೋದಿಯವ್ರು ಮಾಡ್ತಾ ಇರೋ ತಪ್ಪು, ನಾವೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ಕೆ ಇವತ್ತು ನಮಗೆ ಅಧಿಕಾರದಿಂದ ಹೊರಗೆ ಹಾಕಿದ್ದಾರೆ ಅಂತ ಒಪ್ಕೊಳ್ಳೋ ಸಾಮರ್ಥ್ಯ ಇದೆಯಾ ನಿಮ್ಮ ಹತ್ರ? ನೈತಿಕತೆ ಇದೆಯಾ ನಿಮ್ಮ ಹತ್ರ? ಸೊ ಆದ್ದರಿಂದ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಇಷ್ಟೇ ಹೇಳ್ತಾ ಇರೋದು, ಇದೇನಿದು ಬಿ ಜೆ ಪಿಯವರು ಅಪಪ್ರಚಾರ ನಡೆಸ್ತಾ ಇದ್ದಾರೆ, ಈ ಅಪಪ್ರಚಾರಕ್ಕೆ ನಾವು ನಮ್ಮ ಸರ್ಕಾರದಿಂದ 4-5 ಪ್ರಶ್ನೆಗಳು ಹಾಕಿದ್ದೇವೆ, ಉತ್ತರ ಕೊಡಲಿ. ಸದನದಲ್ಲೂ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಇವತ್ತೇನೇನು ಹೇಳಿಕೆಯನ್ನು ಅವರ ಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ. ನಾವು ಪ್ರಾಮಾಣಿಕವಾಗಿ SCPTSP ಆ್ಯಕ್ಟ್ ತಂದಿದ್ದೇವೆ, 7D ಅಂತ ಏನು ಲೋಪ ಆಯಿತು ಅದನ್ನು ತೆಗೆದಿದ್ದೇವೆ. ಮತ್ತು ಏನೇ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಈ ಜನಾಂಗದ ಏಳಿಗೆಗೆ ಮುಂಚೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೆ ಕೂಡ ನಾವು ಮಾಡ್ತೀವಿ. ಬಿ ಜೆ ಪಿಯವರ ಹತ್ರ ಯಾವುದೇ ರೀತಿಯಾದಂಥ ಪಾಠ ಕಲಿಯೋದು ಅವಶ್ಯಕತೆ ಇಲ್ಲ ನಮಗೆ ಸಮಾಜ ಕಲ್ಯಾಣದ ವಿಷಯದಲ್ಲಿ. ಆದ್ದರಿಂದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಬಿ ಜೆ ಪಿಯವರ ಏನಿದು ಗೊಬೆಲ್ಸ್ ಥಿಯರಿ ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡಬೇಕಂತ ಇವತ್ತು ತಮಗೆ ಆಹ್ವಾನ ಮಾಡಿದ್ದೆ. ತಾವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.